ಇಡೀ ದೇಶದ ಎಲ್ಲ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಕೇಂದ್ರದ ಮೋದಿ ಸರ್ಕಾರದಿಂದ ಪ್ರತಿ ತಿಂಗಳಿಗೆ 3,000 ಹಣ ಘೋಷಣೆ. ಹಿರಿಯ ನಾಗರಿಕರ ಆರ್ಥಿಕ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ಅನೇಕ ಯೋಜನೆಗಳ ಮೂಲಕ ವೃದ್ಧರನ್ನು ಸಬಲರನ್ನಾಗಿಸಲು ಹಣದ ಧನ ಸಹಾಯ ಮಾಡುತ್ತಿದೆ. ಅದರಲ್ಲೂ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು 60 ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳಿಗೆ 3,000 ರೂಪಾಯಿ ಹಣವನ್ನು ಘೋಷಿಸಿದ್ದಾರೆ. ಈ ಹಣವನ್ನು ಪಡೆದುಕೊಳ್ಳಲು ಎಲ್ಲ 60 ವರ್ಷ ಮೇಲ್ಪಟ್ಟ ಅಜ್ಜ ಅಜ್ಜಿಯರು ನಾವು ಹೇಳುವ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಅರ್ಜಿಯನ್ನು ಹೇಗೆ ಸಲ್ಲಿಸಿ ಹಣವನ್ನು ಪಡೆಯಬಹುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ತಪ್ಪದೇ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಗೂ ನಿಮ್ಮ ಮನೆಯಲ್ಲಿಯೂ ಕೂಡ 60 ವರ್ಷ ಮೇಲ್ಪಟ್ಟ ಹಿರಿಯರು ಅಂದರೆ ಹಿರಿಯ ನಾಗರಿಕರಿದ್ದರೆ ವಿಡಿಯೋವನ್ನು ಲೈಕ್ ಮಾಡುವುದರ ಜೊತೆಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಅವರಿಗೂ ಕೂಡ ಪ್ರತಿ ತಿಂಗಳಿಗೆ 3,000 ಹಣವನ್ನು ಪಡೆದುಕೊಳ್ಳುವುದಕ್ಕೆ ಸಹಾಯ ಮಾಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಲ್ಲಿ ಯಾರಾದರೂ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ, ಹಾಗಿದ್ರೆ ಅರ್ಜಿಯನ್ನು ಸಲ್ಲಿಸಿ ಹೇಗೆ ಹಣವನ್ನು ಪಡೆದುಕೊಳ್ಳುವುದು ಎಂಬುದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಖಾಸಗಿ ಉದ್ಯೋಗವಿಲ್ಲದಿದ್ದರೂ ಅಥವಾ PF ಸೌಲಭ್ಯ ಇಲ್ಲದಿದ್ದರೂ ಸಹ ನಿಮ್ಮ ಭವಿಷ್ಯದ ಬಗ್ಗೆ ಇನ್ಮುಂದೆ ಚಿಂತಿಸಬೇಕಾಗಿಲ್ಲ. ಕೇಂದ್ರ ಸರ್ಕಾರವು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಒಂದು ವಿಶೇಷ ಯೋಜನೆಯನ್ನು ಜಾರಿಗೆ ತಂದಿದೆ. ಇದರ ಮೂಲಕ 60 ವರ್ಷ ತುಂಬಿದ ನಂತರ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿಗಳವರೆಗೆ ಪಿಂಚಣಿ ಲಭ್ಯವಾಗಲಿದೆ. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯಡಿಯಲ್ಲಿ ಸಣ್ಣ ಮೊತ್ತದ ಹೂಡಿಕೆ ಮಾಡುವ ಮೂಲಕ ಜೀವನ ಪರ್ಯಂತ ಆರ್ಥಿಕ ಭದ್ರತೆ ಪಡೆದುಕೊಳ್ಳಬಹುದು. ಯಾರಿಗೆಲ್ಲ ಈ ಯೋಜನೆ ಅನ್ವಯಿಸುತ್ತದೆ? ಈ ಯೋಜನೆಯು ಬೀದಿ ವ್ಯಾಪಾರಿಗಳು, ರಿಕ್ಷಾ ಚಾಲಕರು, ಮನೆ ಕೆಲಸದವರು, ಕೃಷಿ ಕಾರ್ಮಿಕರು ಮತ್ತು ಬೀಡಿ ಕಾರ್ಮಿಕರಂತಹ ಶ್ರಮಿಕ ವರ್ಗದವರಿಗೆ ವರದಾನವಾಗಿದೆ. ತಿಂಗಳಿಗೆ 15,000 ರೂಪಾಯಿಗಿಂತ ಕಡಿಮೆ ಆದಾಯ ಹೊಂದಿರುವ ಯಾರು ಬೇಕಾದರೂ ಈ ಯೋಜನೆಗೆ ಸೇರಬಹುದು. ಶಾಶ್ವತ ಉದ್ಯೋಗ ಇಲ್ಲದವರಿಗೂ ಕೂಡ ಇದು ಸುರಕ್ಷಿತ ಹೂಡಿಕೆಯಾಗಿದೆ. ವಯಸ್ಸಿನ ಮಿತಿ ಎಷ್ಟು ಮತ್ತು ಹೂಡಿಕೆ ಎಷ್ಟು? 18 ವರ್ಷದಿಂದ 40 ವರ್ಷದೊಳಗಿನ ಭಾರತೀಯ ನಾಗರಿಕರು ಇದರಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ. ನಿಮ್ಮ ವಯಸ್ಸಿನ ಆಧಾರದ ಮೇಲೆ ತಿಂಗಳಿಗೆ ಕೇವಲ 55 ರೂಪಾಯಿನಿಂದ 200 ರೂಪಾಯಿವರೆಗೂ ಪಾವತಿಸಬೇಕಾಗುತ್ತದೆ. ನೀವು ಎಷ್ಟು ಬೇಗ ಈ ಯೋಜನೆಗೆ ಸೇರುತ್ತೀರೋ ಅಷ್ಟು ಕಡಿಮೆ ಮೊತ್ತವನ್ನು ಪ್ರೀಮಿಯಂ ರೂಪದಲ್ಲಿ ಕಟ್ಟಬೇಕಾಗುತ್ತದೆ. ಜೀವನ ಪರ್ಯಂತ ಪಿಂಚಣಿ ಗ್ಯಾರಂಟಿ. ನೀವು ₹60 ವರ್ಷದವರೆಗೆ ಸತತವಾಗಿ ಕೊಡುಗೆ ನೀಡಿದರೆ ನಂತರ ಪ್ರತಿ ತಿಂಗಳು ನಿಮ್ಮ ಖಾತೆಗೆ 3,000 ರೂಪಾಯಿ ಜಮಾ ಆಗಲಿದೆ. ಒಂದು ವೇಳೆ ಪಿಂಚಣಿದಾರರು ಮರಣ ಹೊಂದಿದರೆ ಅವರ ಸಂಗಾತಿಗೆ ಕುಟುಂಬದ ಪಿಂಚಣಿ ರೂಪದಲ್ಲಿ ಅರ್ಧದಷ್ಟು ಅಂದರೆ 1,500 ರೂಪಾಯಿ ಹಣ ಸಿಗಲಿದೆ. ಇದು ಕುಟುಂಬಕ್ಕೆ ದೊಡ್ಡ ಆಸರೆಯಾಗಲಿದೆ. ಆರ್ಥಿಕ ಭದ್ರತೆಯೇ ಮುಖ್ಯ ಉದ್ದೇಶ. ದೇಶದಲ್ಲಿ PF ಅಥವಾ ESI ಸೌಲಭ್ಯ ಇಲ್ಲದ ಕೋಟ್ಯಾಂತರ ಜನರಿದ್ದಾರೆ. ಅಂತಹವರ ವೃದ್ಧಾಪ್ಯದಲ್ಲೂ ಕಷ್ಟಪಡಬಾರದು ಎಂಬುದು ಈ ಯೋಜನೆಯ ಇಂದಿನ ಮಾಸ್ಟರ್ ಪ್ಲಾನ್. ಅಧಿಕಾರಿಗಳ ಪ್ರಕಾರ ಇದು ಕಡು ಬಡವರಿಗೂ ತಮ್ಮ ಹಳೆ ಕಾಲದ ಬಗ್ಗೆ ಧೈರ್ಯ ನೀಡುವ ವಿಶೇಷ ಯೋಜನೆಯಾಗಿದೆ. ನೋಂದಣಿ ಮಾಡಿಕೊಳ್ಳೋದು ಹೇಗೆ? ಈ ಯೋಜನೆಗೆ ಸೇರಲು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆಯ ವಿವರಗಳಿದ್ರೆ ಸಾಕು. ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ಸುಲಭವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಪ್ರತಿ ತಿಂಗಳು ಆಟೋ ಡೆಬಿಟ್ ಸೌಲಭ್ಯದ ಮೂಲಕವೇ ನಿಮ್ಮ ಖಾತೆಯಿಂದ ಹಣ ಕಡಿತಗೊಳ್ಳಲಿದೆ. ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು? ಹಳ್ಳಿಗಾಡಿನ ಜನರು ಕೂಡ CSC ಕೇಂದ್ರಗಳ ಮೂಲಕ LIC ಅಥವಾ EPFO ಕಚೇರಿಗಳಲ್ಲಿ ನೋಂದಣಿಯನ್ನು ಮಾಡಿಕೊಳ್ಳಬಹುದು. ಗ್ರಾಮ ಮಟ್ಟದ ಉದ್ಯಮಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಸಹಾಯ ಮಾಡುತ್ತಾರೆ. ಆನ್ಲೈನ್ ಪೋರ್ಟಲ್ನಲ್ಲಿ ನಿಮ್ಮ ಜಿಲ್ಲೆಯ ಕೇಂದ್ರಗಳ ವಿವರ ಪಡೆಯಲು ಅವಕಾಶವಿದೆ. ಭವಿಷ್ಯದ ಉಳಿತಾಯಕ್ಕೆ ಸುವರ್ಣಾವಕಾಶ. ಕಡಿಮೆ ಆದಾಯದ ಕಾರ್ಮಿಕರು ವೃದ್ಧಾಪ್ಯದಲ್ಲಿ ಯಾರ ಮೇಲೂ ಅವಲಂಬನೆಯಾಗದೆ ಬದುಕಲು ಇದೊಂದು ಸುವರ್ಣಾವಕಾಶವಾಗಿದೆ. ಸ್ಥಿರವಾದ ಉದ್ಯೋಗವಿಲ್ಲದ ಮತ್ತು ಸಣ್ಣ ಮೊತ್ತವನ್ನು ಉಳಿಸಲು ಬಯಸುವವರಿಗೆ ಕೇಂದ್ರ ಸರ್ಕಾರದ ಈ ಯೋಜನೆ ನಿಜಕ್ಕೂ ಆರ್ಥಿಕ ಗುರಾಣಿ ಇದ್ದಂತೆ.